ಮಕ್ಕಳೇ, ಇಂದು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ವಾಹನಗಳ ಉಪಯೋಗಗಳ ಬಗ್ಗೆ ತಿಳಿಯೋಣ ಬನ್ನಿರಿ. ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಒಂದು ಊರಿನಿಂದ ಮತ್ತೊಂದು ಊರಿಗೆ ಸಂಚರಿಸಲು ವಾಹನಗಳನ್ನು ಬಳಸುತ್ತೇವೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಲವು ರೀತಿಯ ಸರಕು ಸೇವೆಗಳನ್ನು ಸಾಗಿಸಲು ವಿವಿಧ ವಾಹನಗಳನ್ನು ಬಳಸುತ್ತೇವೆ. ಉದಾಹರಣೆಗೆ ರೈಲುಗಳು, ಟ್ರಕ್, ಲಾರಿಗಳು, ಕಲ್ಲಿದ್ದಲು ಹಾಗೂ ಸರಕು ಸೇವೆಗಳ ಸಾಮಾನುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುತ್ತೇವೆ. ಶಾಲೆಗಳಿಗೆ ಮಕ್ಕಳನ್ನು ಕರೆದುಕೊಂಡು ಬರಲು ಮತ್ತು ವಾಪಸ್ ಬಿಡಲು ಶಾಲಾ ಬಸ್ಸುಗಳು ಸಹಾಯಕವಾಗಿವೆ. ರೋಗಿಗಳನ್ನು ಆಸ್ಪತ್ರೆಗೆ ದಾಖಲಿಸಲು ಬೆಂಕಿ ಅವಘಡಗಳನ್ನು ತಡೆಯಲು ಅಗ್ನಿಶಾಮಕ ವಾಹನ ಬೇಕೇ ಬೇಕು. ಹೊಲವನ್ನು ಉಳುಮೆ ಮಾಡಲು, ಬಿತ್ತನೆ ಮಾಡಲು ನಾವು ಟ್ರ್ಯಾಕ್ಟರನ್ನು ಬಳಸುತ್ತೇವೆ. ಮೇವು, ದವಸ ಧಾನ್ಯಗಳನ್ನು ಹೊಲದಿಂದ ಮನೆಗೆ ತರಲು ಎತ್ತಿನ ಗಾಡಿಯನ್ನು ಬಳಸುತ್ತೇವೆ. ನದಿ, ಸಮುದ್ರದ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಪ್ರಯಾಣಿಸಲು ಅಥವಾ ನೀರಿನಿಂದ ಆವೃತವಾದ ನಡುಗಡ್ಡೆಯನ್ನು ತೆರಳಲು ನಾವು ಹಡಗು, ತೆಪ್ಪ, ದೋಣಿಗಳನ್ನು ಬಳಸುತ್ತೇವೆ. ಮೀನುಗಳನ್ನು ಹಿಡಿಯಲು ತೆಪ್ಪ, ಹಡಗುಗಳನ್ನು ಬಳಸುತ್ತೇವೆ. ಬಹುದೂರದ ಪ್ರದೇಶಗಳಿಗೆ ವೇಗವಾಗಿ ತೆರಳಲು ವಿಮಾನವನ್ನು ಬಳಸುತ್ತೇವೆ. ಗ್ರಹಗಳ ಬಗ್ಗೆ ಅಧ್ಯಯನ ಮಾಡಲು, ಭೂಮಿಯ ಜೊತೆ ಸಂಪರ್ಕ ಸಾಧಿಸಲು ನಾವು ರಾಕೆಟ್ ಮೂಲಕ ಉಪಗ್ರಹಗಳನ್ನು ಉಡಾವಣೆ ಮಾಡುತ್ತೇವೆ. ಯುದ್ಧವನ್ನು ಮಾಡಲು ಟ್ಯಾಂಕರ್ ಹಾಗೂ ಸಬ್ಮರೀನ್ಗಳನ್ನು ಬಳಸುತ್ತೇವೆ. ಮಕ್ಕಳೇ, ಇಂದು ನೀವು ವಾಹನಗಳ ವಿವಿಧ ಉಪಯೋಗಗಳ ಬಗ್ಗೆ ತಿಳಿದುಕೊಂಡಿರಿ. ನೀವು ನಿಮ್ಮ ದಿನನಿತ್ಯ ಬಳಕೆಗೆ ಯಾವ ಯಾವ ವಾಹನಗಳನ್ನು ಬಳಸುತ್ತೀರಿ, ಅವುಗಳಿಂದ ನಿಮಗೆ ಯಾವ ರೀತಿಯ ಉಪಯೋಗಗಳಿವೆ ಎಂಬುದನ್ನು ತರಗತಿಯಲ್ಲಿ ಸಹಪಾಠಿಗಳು ಹಾಗೂ ಶಿಕ್ಷಕರ ಗುಂಪಿನಲ್ಲಿ ಹಂಚಿಕೊಳ್ಳಿರಿ. ತಪ್ಪದೆ ಎಲ್ಲರೂ ಹೀಗೆ ಮಾಡ್ತೀರಾ ಅಲ್ವಾ ಪ್ರೀತಿಯ ಪುಟಾಣಿಗಳ?